ವೆಲ್ಕಮ್ ಬ್ಯಾಕ್. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಜೋರಾಗಿರುವಂತದ್ದು ಯುದ್ಧ. ಟ್ರಂಪ್ ವಾರ್ನಿಂಗ್ ಕೊಟ್ಟರು ಕೂಡ ಇರಾನ್ ಡೋಂಟ್ ಕೇರ್ ಅಂತ ಇದೆ. ಇರಾನ್ ಹಾಗೂ ಅಮೆರಿಕ ನಡುವೆ ದಾಳಿ ಮತ್ತು ಪ್ರತಿದಾಳಿ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಶುರುವಾಗಿರುವಂತದ್ದು ಯುದ್ಧ. ಟ್ರಂಪ್ ವಾರ್ನಿಂಗ್ ಕೊಟ್ಟರು, ಇರಾನ್ ಇಲ್ಲಿ ಡೋಂಟ್ ಕೇರ್ ಅಂತ ಇರುವಂತದ್ದು. ಬಹ್ರೇನ್ನ ಅಮೆರಿಕದ ವಾಯುನೆಲೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಅಮೆರಿಕದ ವಿಮಾನಗಳನ್ನ ಉಡಿಸ್ ಮಾಡಿರುವಂತದ್ದು ಇರಾನ್. ಮೊನ್ನೆ ಎಲ್ಲ ನಡೆದಿದ್ದು ಇರಾನ್ ಮತ್ತು ಇಸ್ರೇಲ್ ನಡುವೆ ಮಾತ್ರ. ಅಮೆರಿಕ ಇಸ್ರೇಲ್ಗೆ ಬುದ್ಧಿ ಹೇಳಿತ್ತು, ತಾಳ್ಮೆಯಿಂದ ಇರಿ, ದಯವಿಟ್ಟು ಎಸ್ಕಲೇಟ್ ಮಾಡಬೇಡಿ, ಶಾಂತಿ ಮಾತುಕತೆ ಆಗ್ತಾ ಇದೆ ಅಂತ. ಬಟ್ ಈಗ ಇರಾನ್ ಅಮೆರಿಕದ ವಾಯುನೆಲೆ ಮೇಲೇನೆ ದಾಳಿ ಮಾಡಿಬಿಟ್ಟಿದೆ. ಸೊ ಈಗ ಎಸ್ಕಲೇಟ್ ಆಗ್ತಾ ಇದೆ. ವಾಯುಸೇನೆ ಮೇಲೆ IRGC ಇಂದ ಡ್ರೋನ್ ದಾಳಿಯನ್ನ ಮಾಡಲಾಗಿದೆ. ರಾತ್ರಿ 2:30ರಿಂದ ಇರಾನ್ನಿಂದ ನಿರಂತರವಾಗಿ ದಾಳಿ ಮಾಡಲಾಗ್ತಾ ಇದೆ. ಹರ್ಮುಜ್ ಬಿಟ್ಟು ಕೊಡಲ್ಲ ಅಂತ ಹಠ ಹಿಡಿದಿದೆ ಇರಾನ್. ಹರ್ಮುಜ್ ಅನ್ನ ಬಿಟ್ಕೊಡಲ್ಲ ಅಂತ ಇರಾನ್ ಹಠ ಹಿಡಿದಿರುವಂತದ್ದು. ಯುದ್ಧ ಜೋರಾದ ಕಾರಣ ಅಕ್ಕಪಕ್ಕದ ದೇಶಗಳಿಗೂ ತಟ್ಟಿರುವಂತದ್ದು ಯುದ್ಧದ ಬಿಸಿ. ಮತ್ತೆ ವ್ಯಾಪಾರ ವಹಿವಾಟಿನ ಮೇಲೆ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ. ತೈಲ ಗ್ಯಾಸ್ ಸಾಗಣೆಯಲ್ಲಿ ಭಾರಿ ವ್ಯತ್ಯಾಸ. ಜಾಗತಿಕ ಮಟ್ಟದಲ್ಲಿ ಮತ್ತೆ ತೈಲ ಗ್ಯಾಸ್ ಬೆಲೆ ಏರಿಕೆ ಆಗುವಂತ ಆತಂಕ ಎದುರಾಗಿದೆ. Yo,